ಸ್ನೇಹಿತರೆ, ಚುನಾವಣೆ ಹತ್ರಕ್ಕೆ ಬರ್ತಾ ಇದೆ. ಆದ್ದರಿಂದ ಈ ದಿನ ನಾವು ಅಫೆನ್ಸಸ್ ರಿಲೇಟೆಡ್ ಟು ಎಲೆಕ್ಷನ್ಸ್ ಅಂದರೆ ಚುನಾವಣೆಗೆ ಸಂಬಂಧಿಸಿದ ಅಪರಾಧಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಚುನಾವಣಾ ಸಮಯದಲ್ಲಿ ಆಗ್ತಕ್ಕಂಥ ಅಪರಾಧಗಳನ್ನು ಯಾವ ಕಾಯ್ದೆಯ ಅಡಿಯಲ್ಲಿ ನೋಂದಣಿ ಮಾಡ್ಕೊಳ್ತಾರೆ ಅಂತಂದರೆ, ಮೊದಲನೇದಾಗಿ ಇಂಡಿಯನ್ ಪೀನಲ್ ಕೋಡ್, ಇದನ್ನು IPC ಅಂತ ಕರೀತಾರೆ. ಎರಡನೇದು ದ ರೆಪ್ರೆಸೆಂಟೇಷನ್ ಆಫ್ ದಿ ಪೀಪಲ್ ಆ್ಯಕ್ಟ್, ಇದನ್ನು RP ಆ್ಯಕ್ಟ್ ಅಂತ ಕರೀತಾರೆ. ಮೂರನೇದಾಗಿ SC/ST ಆ್ಯಕ್ಟ್. ನಾಲ್ಕನೇದಾಗಿ IMV ಆ್ಯಕ್ಟ್ ಅಂದರೆ ಇಂಡಿಯನ್ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಅಂತ ಕರೀತಾರೆ. ಐದನೇದು ಚೈಲ್ಡ್ ಲೇಬರ್ ಆ್ಯಕ್ಟ್ ಮತ್ತು ಆರನೇದು ಕರ್ನಾಟಕ ಓಪನ್ ಪ್ಲೇಸ್ ಡಿಸ್ಫಿಗರ್ಮೆಂಟ್ ಆ್ಯಕ್ಟ್ ಅಂತ ಕರೀತಾರೆ. ಏಳನೇದು ದಿ ಕರ್ನಾಟಕ ಎಕ್ಸಸೈಸ್ ಆ್ಯಕ್ಟ್, ಇದನ್ನು KE ಆ್ಯಕ್ಟ್ ಅಂತ ಕರೆಯಲಾಗುತ್ತೆ. ಈ ಚುನಾವಣಾ ಅಪರಾಧಗಳಲ್ಲಿ 42 ಪ್ರಮುಖ ಅಪರಾಧಗಳ ಬಗ್ಗೆ ತಿಳಿದುಕೊಳ್ಳೋಣ. 125 RP ಆ್ಯಕ್ಟ್ ಮತ್ತು IPC ಸೆಕ್ಷನ್ 153A, 295 ಮತ್ತು 505 ಪ್ರಕಾರ ಧರ್ಮ, ಜಾತಿ, ಭಾಷೆ ಆಧಾರದ ಮೇಲೆ ಗುಂಪುಗಳ ಮಧ್ಯೆ ದ್ವೇಷ ಭಾವನೆ ಉಂಟು ಮಾಡುವುದು ಅಪರಾಧವಾಗುತ್ತದೆ. 126 RP ಆ್ಯಕ್ಟ್ನ ಪ್ರಕಾರ ಮತದಾನ ಮುಗಿಯುವ 48 ಗಂಟೆಯ ಮುಂಚಿತವಾಗಿ ಚುನಾವಣೆ ಕುರಿತು ಜನರನ್ನು ಉದ್ದೇಶಿಸಿ ಭಾಷಣ ಅಥವಾ ಮೆರವಣಿಗೆ ಮಾಡಿದರೆ, ಚುನಾವಣೆಗೆ ಸಂಬಂಧಿಸಿದ ವಿಷಯಗಳನ್ನು ಪ್ರದರ್ಶಿಸಿದರೆ, ಉದಾಹರಣೆಗೆ ಚಲನಚಿತ್ರ ಆಗ್ಬೋದು, TV ಆಗ್ಬೋದು, ಮತ್ತು ಮನರಂಜನಾ ಕಾರ್ಯಕ್ರಮಗಳನ್ನು ಆಯೋಜಿಸಿದರೆ ಅಪರಾಧವಾಗುತ್ತದೆ. 127 RP ಆ್ಯಕ್ಟ್ನ ಪ್ರಕಾರ ಸಾರ್ವಜನಿಕ ಸಭೆಯಲ್ಲಿ ತೊಂದರೆ ಕೊಡುವ ಉದ್ದೇಶದಿಂದ ಪ್ರಚೋದಿಸುವುದು ಅಥವಾ ಆ ರೀತಿ ವರ್ತಿಸುವಂತೆ ಇನ್ನೊಬ್ಬರನ್ನು ಪ್ರಚೋದಿಸುವುದು ಅಪರಾಧವಾಗುತ್ತದೆ. 128 RP ಆ್ಯಕ್ಟ್ನ ಪ್ರಕಾರ ಚುನಾವಣಾ ಮತ ಎಣಿಕೆ ಕರ್ತವ್ಯದಲ್ಲಿರುವ ಪ್ರತಿಯೊಬ್ಬ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಮತದಾನದ ಗೌಪ್ಯತೆಯನ್ನು ಕಾಪಾಡದಿದ್ದರೆ ಅಪರಾಧವಾಗುತ್ತದೆ. 129 RP ಆ್ಯಕ್ಟ್ನ ಪ್ರಕಾರ ಚುನಾವಣಾ ಕರ್ತವ್ಯನಿರತ ಅಧಿಕಾರಿಗಳು ಯಾವುದೇ ಅಭ್ಯರ್ಥಿಗೆ ಸಹಕಾರಿಯಾಗುವಂತೆ ನಡೆದುಕೊಂಡರೆ ಅಪರಾಧ ಆಗುತ್ತೆ. 130 RP ಆ್ಯಕ್ಟ್ನ ಪ್ರಕಾರ ಚುನಾವಣಾ ದಿನ ಮತಗಟ್ಟೆಯ ಹತ್ತಿರ ಪ್ರಚಾರ ಮಾಡಿದರೆ, ಮತಯಾಚನೆ ಮಾಡಿದರೆ ಮತ್ತು ಬೇರೆಯವರ ಮತ ಹಾಕದಂತೆ ಹೇಳಿದರೆ, ಚುನಾವಣೆಯಲ್ಲಿ ಮತ ಹಾಕದಂತೆ ಮನವೊಲಿಸುವುದು ಮಾಡಿದರೆ ಮತ್ತು ಯಾವುದೇ ಗುರುತು ಮತ್ತು ಸೂಚನೆ ಪ್ರದರ್ಶಿಸಿದರೆ ಅಪರಾಧವಾಗುತ್ತದೆ. 131 RP ಆ್ಯಕ್ಟ್ನ ಪ್ರಕಾರ ಯಾವುದೇ ವ್ಯಕ್ತಿ ಮತದಾನಕ್ಕೆ ತೊಂದರೆಯಾಗುವಂತೆ ಕಿರಿಚಿದರೆ, ಧ್ವನಿವರ್ಧಕ ಮೆಗಾಫೋನ್ ಬಳಸಿದರೆ ಅಪರಾಧವಾಗುತ್ತದೆ. 132 RP ಆ್ಯಕ್ಟ್ನ ಪ್ರಕಾರ ಮತಗಟ್ಟೆಯಲ್ಲಿ ದುರ್ನಡತೆ ತೋರಿದರೆ ಮತ್ತು PROರವರ ಕಾನೂನಾತ್ಮಕ ನಿರ್ದೇಶನಗಳನ್ನು ಪಾಲಿಸದಿದ್ದರೆ ಅಂತಹ ವ್ಯಕ್ತಿಯನ್ನು ಹೊರಗೆ ಹಾಕಬೇಕು. ಈ ರೀತಿ ಹೊರಗೆ ಹಾಕಿದ ವ್ಯಕ್ತಿಯು PROರವರ ಅನುಮತಿ ಇಲ್ಲದೆ ಮತ್ತೆ ಒಳಗೆ ಬಂದರೆ ಅಪರಾಧವಾಗುತ್ತದೆ. 133 RP ಆ್ಯಕ್ಟ್ನ ಪ್ರಕಾರ ಅಭ್ಯರ್ಥಿ ಅಥವಾ ಅವರ ಮನೆಯವರು ಮತದಾರರನ್ನು ಸಾಗಾಟ ಮಾಡಲು ಉಚಿತ ವಾಹನ ವ್ಯವಸ್ಥೆ ಮಾಡಿದರೆ ಅಪರಾಧವಾಗುತ್ತದೆ. 133 RP ಆ್ಯಕ್ಟ್ನ ಪ್ರಕಾರ ಚುನಾವಣಾ ಕರ್ತವ್ಯದಲ್ಲಿರುವ ಯಾವುದೇ ಅಧಿಕಾರಿಯು ಸಮಂಜಸವಾದ ಕಾರಣವಿಲ್ಲದೆ ಉಲ್ಲಂಘನೆ ಮಾಡಿದರೆ ಅಪರಾಧವಾಗುತ್ತದೆ. 134A RP ಆ್ಯಕ್ಟ್ನ ಪ್ರಕಾರ ಸರ್ಕಾರಿ ಸೇವೆಯಲ್ಲಿರುವ ಯಾವುದೇ ವ್ಯಕ್ತಿಯು ಚುನಾವಣಾ ಅಭ್ಯರ್ಥಿಯು ಚುನಾವಣಾ ಏಜೆಂಟ್ ಅಥವಾ ಪೋಲಿಂಗ್ ಏಜೆಂಟ್ ಹಾಗೂ ಮತ ಎಣಿಕೆ ಏಜೆಂಟ್ ಆದರೆ ಅಪರಾಧ ಎಂದೆನಿಸಿಕೊಳ್ಳುತ್ತದೆ. 134B RP ಆ್ಯಕ್ಟ್ನ ಪ್ರಕಾರ ಮತಗಟ್ಟೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ನಿಯೋಜಿಸಿದವರನ್ನು ಬಿಟ್ಟು ಬೇರೆ ಯಾರೂ ಸಹ ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡು ಮತಗಟ್ಟೆಯಲ್ಲಿ ಹೋದರೆ ಅಪರಾಧ ಎಂದೆನಿಸಿಕೊಳ್ಳುತ್ತದೆ. 135 RP ಆ್ಯಕ್ಟ್ನ ಪ್ರಕಾರ ಮತಗಟ್ಟೆಯಲ್ಲಿ ಮತದಾನ ಬ್ಯಾಲೆಟ್ ಹಾಳೆಯನ್ನು ಅಥವಾ EVM ಅನ್ನು ತೆಗೆದರೆ ಅಥವಾ ಕಿತ್ತು ಹಾಕಿದರೆ ಅಪರಾಧವಾಗುತ್ತದೆ. 135A RP ಆ್ಯಕ್ಟ್ನ ಪ್ರಕಾರ ಮತಗಟ್ಟೆ ವಶಪಡಿಸಿಕೊಳ್ಳುವ ಕರ್ತವ್ಯ ಎಸಗಿದರೆ ಅಪರಾಧ. 135B RP ಆ್ಯಕ್ಟ್ನ ಪ್ರಕಾರ ಮತದಾನದ ದಿನ ನೌಕರರಿಗೆ ವೇತನ ಸಹಿತ ರಜೆ ನೀಡದಿದ್ದರೆ ಅಪರಾಧವಾಗುತ್ತದೆ. 136 RP ಆ್ಯಕ್ಟ್ನ ಪ್ರಕಾರ ಮತಗಟ್ಟೆಯಲ್ಲಿ ಮತಗಟ್ಟೆಯ ಬ್ಯಾಲೆಟ್ ಹಾಳೆ ಅಥವಾ EVM ಇನ್ನಿತರ ಸಾಮಗ್ರಿಗಳನ್ನು ಮೋಸದಿಂದ ವಿರೂಪಗೊಳಿಸಿದರೆ ಅಥವಾ ನಾಶಪಡಿಸಿದರೆ ಅಪರಾಧವಾಗುತ್ತದೆ.
SC/ST ಆ್ಯಕ್ಟ್ ಕಲಂ 3 ಅದರಲ್ಲಿ 1 ಮತ್ತು 7ರ ಪ್ರಕಾರ SC ಅಥವಾ ST ಸಮುದಾಯಕ್ಕೆ ಸೇರಿದ ಜನರಿಗೆ ಅಂಥವರಿಗೆ ಮತ ಹಾಕುವಂತೆ ಅಥವಾ ಮತ ಹಾಕದಂತೆ ಒತ್ತಡ ಹಾಕಿದರೆ ಅಪರಾಧವಾಗುತ್ತದೆ. IPC ಸೆಕ್ಷನ್ 171B ಅಥವಾ 171E ಕಲಂನ ಪ್ರಕಾರ ಚುನಾವಣಾ ಸಮಯದಲ್ಲಿ ಆಮಿಷ ಒಡ್ಡುವುದು ಮತ್ತು ಆಮಿಷ ರೂಪದಲ್ಲಿ ಹಣ ಆಗಲಿ ಅಥವಾ ಇತರ ಯಾವುದೇ ವಸ್ತುವನ್ನು ನೀಡಿದರೆ ಅದು ಅಪರಾಧವಾಗುತ್ತದೆ. IPC ಸೆಕ್ಷನ್ 171C/IPC ಸೆಕ್ಷನ್ 171Fರ ಪ್ರಕಾರ ಚುನಾವಣೆಯಲ್ಲಿ ಅನಗತ್ಯ ಪ್ರಭಾವ ಬೀರುವುದು ಸಹ ಒಂದು ಅಪರಾಧವಾಗುತ್ತದೆ. IPC ಸೆಕ್ಷನ್ 171D ಮತ್ತು 171F ಸೆಕ್ಷನ್ನ ಪ್ರಕಾರ ಬೇರೆ ವ್ಯಕ್ತಿಯ ಹೆಸರಲ್ಲಿ, ಸತ್ತವರ ಹೆಸರಲ್ಲಿ ಅಥವಾ ಇಲ್ಲದಿರುವವನ ಹೆಸರಲ್ಲಿ ಬೇರೆಯವರು ಮತದಾನ ಮಾಡಿದರೆ ಅಪರಾಧ ಎಂದೆನಿಸಿಕೊಳ್ಳುತ್ತದೆ. IPC ಸೆಕ್ಷನ್ 171G ಪ್ರಕಾರ ಚುನಾವಣಾ ಫಲಿತಾಂಶದ ಮೇಲೆ ಪರಿಣಾಮ ಬೀರುವ ಉದ್ದೇಶದಿಂದ ಅಭ್ಯರ್ಥಿಯ ಗುಣ ಅಥವಾ ನಡವಳಿಕೆಗೆ ಸಂಬಂಧಿಸಿದಂತೆ ಸತ್ಯದ ಹೇಳಿಕೆಯಂಥ ಯಾವುದೇ ಹೇಳಿಕೆಯನ್ನು ನೀಡಿದರೆ ಅಥವಾ ಪ್ರಕಟಿಸಿದರೆ ಅಪರಾಧವಾಗುತ್ತದೆ. IPC ಸೆಕ್ಷನ್ 171Hರ ಪ್ರಕಾರ 10 ರೂಪಾಯಿಗಿಂತ ಹೆಚ್ಚಿನ ಮೊತ್ತದ ಖರ್ಚಾದ ದಿನದಿಂದ 10 ದಿನದೊಳಗೆ ಅಭ್ಯರ್ಥಿಯು ಲಿಖಿತ ಅನುಮೋದನೆಯನ್ನು ಪಡೆಯದಿದ್ದರೆ ಅಪರಾಧವಾಗುತ್ತದೆ. IPC ಸೆಕ್ಷನ್ 505 ಅದರಲ್ಲಿ ಸಬ್ಸೆಕ್ಷನ್ 2ರ ಪ್ರಕಾರ ಧರ್ಮ, ಜಾತಿ, ಭಾಷೆಯ ಆಧಾರದ ಮೇಲೆ ಗುಂಪುಗಳ ಮಧ್ಯೆ ದ್ವೇಷ ಭಾವನೆ ಹುಟ್ಟುಹಾಕುವ ರೀತಿಯ ಹೇಳಿಕೆ ಪ್ರಕಟಣೆ ಮಾಡಿದರೆ ಅಪರಾಧವಾಗುತ್ತದೆ. 125 ಅದರಲ್ಲಿ ಸಬ್ಸೆಕ್ಷನ್ A RP ಆ್ಯಕ್ಟ್ನ ಪ್ರಕಾರ ಅಭ್ಯರ್ಥಿಯು ಸುಳ್ಳು ಪತ್ರ ಸಲ್ಲಿಸಿದ್ದಲ್ಲಿ ಅಪರಾಧವಾಗುತ್ತದೆ. 31 RP ಆ್ಯಕ್ಟ್ನ ಪ್ರಕಾರ ಚುನಾವಣಾ ಮತದಾರರ ಪಟ್ಟಿಗೆ ಸಂಬಂಧಿಸಿದಂತೆ ಸುಳ್ಳು ಘೋಷಣೆ ಮಾಡಿದರೆ ಅಪರಾಧ. IPC ಸೆಕ್ಷನ್ 332, 333 ಮತ್ತು 353ರ ಪ್ರಕಾರ ಸರ್ಕಾರಿ ನೌಕರರಿಗೆ ಸಾದಾ ಮತ್ತು ಭಾರೀ ಸ್ವರೂಪದ ಹಲ್ಲೆ ಮಾಡಿ ಕರ್ತವ್ಯಕ್ಕೆ ಅಡೆತಡೆ ಮಾಡಿದರೆ ಅಪರಾಧವಾಗುತ್ತದೆ. 127 ಸಬ್ಸೆಕ್ಷನ್ A RP ಆ್ಯಕ್ಟ್ನ ಪ್ರಕಾರ ಚುನಾವಣಾ ಸಂಬಂಧಿತ ಕರಪತ್ರ ಮತ್ತು ಇನ್ನಿತರ ಮುದ್ರಣಗಳ ಮೇಲೆ ಮುದ್ರಕರ ಮತ್ತು ಪ್ರಕಾಶಕರ ಹೆಸರು ಮತ್ತು ವಿಳಾಸ ಹಾಕಿದರೆ ಅಪರಾಧವಾಗುತ್ತದೆ. 123 ಅದರಲ್ಲಿ ಸಬ್ಸೆಕ್ಷನ್ 1 RP ಆ್ಯಕ್ಟ್ನ ಪ್ರಕಾರ ಚುನಾವಣಾ ಅಭ್ಯರ್ಥಿ ಅಥವಾ ಅವರ ಕಡೆಯವರು ಆಮಿಷ ಅಥವಾ ಲಂಚ ನೀಡಿದರೆ ಅಪರಾಧವಾಗುತ್ತದೆ. 123 ಸಬ್ಸೆಕ್ಷನ್ 2 RP ಆ್ಯಕ್ಟ್ನ ಪ್ರಕಾರ ಚುನಾವಣಾ ಅಭ್ಯರ್ಥಿ ಅಥವಾ ಅವರ ಕಡೆಯವರು ಅನಗತ್ಯ ಪ್ರಭಾವ ಬೀರಿದರೆ ಅಪರಾಧವಾಗುತ್ತದೆ. 123 ಸಬ್ಸೆಕ್ಷನ್ 3 RP ಆ್ಯಕ್ಟ್ನ ಪ್ರಕಾರ ಧರ್ಮ, ಜಾತಿ, ಭಾಷೆ ಅಥವಾ ಧಾರ್ಮಿಕ ಚಿಹ್ನೆ ಅಥವಾ ರಾಷ್ಟ್ರೀಯ ಚಿಹ್ನೆ, ರಾಷ್ಟ್ರಧ್ವಜ ಅಥವಾ ರಾಷ್ಟ್ರೀಯ ಲಾಂಛನವನ್ನು ಬಳಸಿ ಮತಯಾಚನೆ ಮಾಡಿದರೆ ಅಪರಾಧವಾಗುತ್ತದೆ. 123 ಅದರಲ್ಲಿ ಸಬ್ಸೆಕ್ಷನ್ 3A RP ಆ್ಯಕ್ಟ್ನ ಪ್ರಕಾರ ಧರ್ಮ, ಜಾತಿ, ಜನಾಂಗ ಮತ್ತು ಭಾಷೆ ಆಧಾರದ ಮೇಲೆ ಗುಂಪುಗಳ ಮಧ್ಯೆ ದ್ವೇಷ ಭಾವನೆಯನ್ನು ಹುಟ್ಟುಹಾಕುವುದು ಅಪರಾಧವಾಗುತ್ತದೆ. 123 ಅದರಲ್ಲಿ ಸಬ್ಸೆಕ್ಷನ್ 3B RP ಆ್ಯಕ್ಟ್ನ ಪ್ರಕಾರ ಅಭ್ಯರ್ಥಿ ಅಥವಾ ಅವರ ಏಜೆಂಟ್ ಅಭ್ಯರ್ಥಿಯ ಸಮ್ಮತಿಯೊಂದಿಗೆ ಅಥವಾ ಅವರ ಚುನಾವಣಾ ಏಜೆಂಟರ ಸಮ್ಮತಿಯೊಂದಿಗೆ ಅಭ್ಯರ್ಥಿಯ ಚುನಾವಣೆಯ ಭವಿಷ್ಯಕ್ಕಾಗಿ ಪೂರ್ವಗ್ರಹದ ಮೇಲೆ ಪರಿಣಾಮ ಬೀರುವ ಪ್ರಚಾರ ಮತ್ತು ಸತೀಯ ಆಯೋಗ ಅದರ ವೈಭವೀಕರಣ ಮಾಡಿದರೆ ಅಪರಾಧವಾಗುತ್ತದೆ. 123 ಸಬ್ಸೆಕ್ಷನ್ 4 RP ಆ್ಯಕ್ಟ್ನ ಪ್ರಕಾರ ಅಭ್ಯರ್ಥಿ ಅಥವಾ ಆತನ ಕಡೆಯವರು ಬೇರೆ ಅಭ್ಯರ್ಥಿಯ ವೈಯಕ್ತಿಕ ಚಾರಿತ್ರ್ಯಕ್ಕೆ ಸಂಬಂಧಿಸಿದಂತೆ ಸುಳ್ಳು ಹೇಳಿಕೆ ಅಥವಾ ಪ್ರಕಟಣೆ ನೀಡಿದರೆ ಅಪರಾಧವಾಗುತ್ತದೆ. 123 ಸಬ್ಸೆಕ್ಷನ್ 5 ಅದರಲ್ಲಿ RP ಆ್ಯಕ್ಟ್ನ ಪ್ರಕಾರ ಮತದಾರರನ್ನು ಕರೆದೊಯ್ಯಲು ಅಭ್ಯರ್ಥಿ ಅಥವಾ ಅವರ ಕಡೆಯವರು ಉಚಿತ ವಾಹನ ವ್ಯವಸ್ಥೆ ಮಾಡಿದರೆ ಅಪರಾಧವಾಗುತ್ತದೆ. 123 ಅದರಲ್ಲಿ ಸಬ್ಸೆಕ್ಷನ್ 6 RP ಆ್ಯಕ್ಟ್ನ ಪ್ರಕಾರ ಕಲಮು 77ರ ವಿರುದ್ಧವಾಗಿ ಖರ್ಚು ಮಾಡಿದರೆ ಅಥವಾ ಅಧಿಕಾರ ದುರುಪಯೋಗಪಡಿಸಿಕೊಂಡರೆ ಅಪರಾಧವಾಗುತ್ತದೆ. 123 ಸಬ್ಸೆಕ್ಷನ್ 7 RP ಆ್ಯಕ್ಟ್ನ ಪ್ರಕಾರ ಚುನಾವಣಾ ಅಭ್ಯರ್ಥಿಯ
ಸಹಾಯಕವಾಗುವ ರೀತಿಯಲ್ಲಿ ಸರ್ಕಾರಿ ಸೇವೆಯಲ್ಲಿರುವವರಿಂದ ಅಥವಾ ಯಾವುದೇ ಸಂಸ್ಥೆಗೆ ಸೇರಿದ ವ್ಯಕ್ತಿಗಳಿಂದ ಏನನ್ನಾದರೂ ಪಡೆಯುವುದು, ಸಂಗ್ರಹಿಸುವುದು ಅಥವಾ ಪಡೆಯಲು ಪ್ರಯತ್ನಿಸುವುದನ್ನು ಮಾಡಿದರೆ ಅಪರಾಧ ಎಂದೆನಿಸಿಕೊಳ್ಳುತ್ತದೆ. 123 ಸಬ್ಸೆಕ್ಷನ್ 8 RP ಆ್ಯಕ್ಟ್ನ ಪ್ರಕಾರ ಅಭ್ಯರ್ಥಿಯಿಂದ ಅಥವಾ ಅಭ್ಯರ್ಥಿಯ ಏಜೆಂಟರಿಂದ ಅಥವಾ ಇತರೆ ವ್ಯಕ್ತಿಗಳಿಂದ ಮತಗಟ್ಟೆ ವಶಪಡಿಸಿಕೊಳ್ಳುವ ಕೃತ್ಯ ಜರುಗಿಸಿದರೆ ಅಪರಾಧವಾಗುತ್ತದೆ. ಇಂಡಿಯನ್ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಸೆಕ್ಷನ್ 192 ಮತ್ತು 177 ಪ್ರಕಾರ ಉದ್ದೇಶಪೂರ್ವಕವಾಗಿ ನಿಯಮಗಳನ್ನು ಉಲ್ಲಂಘಿಸಿ ವಾಹನ ಬಳಕೆ ಮಾಡಿದರೆ ಅಪರಾಧವಾಗುತ್ತದೆ. IPC ಸೆಕ್ಷನ್ 186 ಮತ್ತು 188 ಪ್ರಕಾರ ನಿಯಮ ಉಲ್ಲಂಘಿಸಿದರೆ ಮತ್ತು ಸರ್ಕಾರಿ ನೌಕರರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದರೆ ಅಪರಾಧವಾಗುತ್ತದೆ. ಕರ್ನಾಟಕ ಓಪನ್ ಡಿಸ್ಫಿಗರ್ಮೆಂಟ್ ಕಾಯ್ದೆ ಕಲಂ 3 ಪ್ರಕಾರ ವಾಹನದಲ್ಲಿ ಪಕ್ಷದ ಚಿಹ್ನೆಯುಳ್ಳ ಧ್ವಜವನ್ನು ಪರವಾನಗಿ ಪಡೆಯದೆ ಕಟ್ಟಿಕೊಂಡು ಪ್ರಚಾರ ಮಾಡಿದರೆ ಅಪರಾಧವಾಗುತ್ತದೆ. KE ಕಾಯ್ದೆ ಸೆಕ್ಷನ್ 32 ಮತ್ತು 34 ಪ್ರಕಾರ ಸಾರ್ವಜನಿಕ ಸ್ಥಳದಲ್ಲಿ ಅಕ್ರಮವಾಗಿ ಮದ್ಯಸಾರ ಮಾರಾಟದಲ್ಲಿ ತೊಡಗಿರುವುದು ಒಂದು ಅಪರಾಧವೆನಿಸಿಕೊಳ್ಳುತ್ತದೆ. ಬಾಲಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆ 1986 ಸೆಕ್ಷನ್ 16 ಪ್ರಕಾರ ಚಿಕ್ಕ ಮಕ್ಕಳನ್ನು ಚುನಾವಣೆ ಮೆರವಣಿಗೆಯಲ್ಲಿ ಬಳಸಿಕೊಂಡರೆ ಸಹ ಇದು ಅಪರಾಧವಾಗುತ್ತದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.